ಬರಲಿಕ್ಕೆ ಮೆಟ್ರೋದಿಂದ ಇಳಿದಿದ್ದೇವೆ. ಇಲ್ಲಿ ನೋಡ್ಬೋದು, ಇದೇ ಮೆಟ್ರೋ ಸ್ಟೇಷನ್ ಬುರ್ಜ್ ಖಲೀಫದ್ದು. ಇವಾಗ ನಾವು ಆ್ಯಕ್ಚುಲಿ ವಿಂಗ್ ಆಫ್ ಮೆಕ್ಸಿಕೋ ಹೋಗೋಣ ಅಂತ ಹೇಳಿ ಬಸ್ ಕ್ಯಾಚ್ ಮಾಡೋಕ್ಕೆ ನಿಂತಿದ್ದೇವೆ. ಇದು F13 ಬಸ್ ಸ್ಟಾಪ್. ಇಲ್ಲಿಂದ ನಿಮಗೆ ಬಸ್ ಸಿಗುತ್ತೆ. ದುಬೈ ಮಾಲ್ಗೂ ಹೋಗ್ಬೋದು ಮತ್ತು ನೀವು ವಿಂಗ್ ಆಫ್ ಮೆಕ್ಸಿಕೋಗೂ ಹೋಗ್ಬೋದು ಅಲ್ಲ. ಸೊ ಇಲ್ಲಿಂದ ನಮಗೆ ದುಬೈ ಮಾಲ್ ನಡಿಬೇಕಾದ್ರೆ ಇಲ್ಲಿ ಆಪೋಸಿಟಲ್ಲಿ ಕರೆಕ್ಟ್ ಒಂದು ಜಾಗ ಉಂಟು, ಅಲ್ಲಿ ನಡ್ಕೊಂಡು ಹೋಗಬೇಕು. ಸಾಧಾರಣ ಒಂದು 15 to 20 ಮಿನಿಟ್ಸ್ ಆಗ್ತದೆ ಇಫ್ ಯು ವಾಕಿಂಗ್. ಬಸ್ಸಲ್ಲಿ ಹೋದರೂ ಅಷ್ಟೇ ತೊಗೊಳ್ತದೆ, ಬಟ್ ಸ್ವಲ್ಪ ಕಮ್ಮಿನೇ ತೊಗೊಳ್ಬೋದು. ಬಟ್ ಬಸ್ ಫ್ರೀಕ್ವೆನ್ಸಿ ಸ್ವಲ್ಪ ಕಮ್ಮಿ, 15 ನಿಮಿಷಕ್ಕೊಂದು ಇಲ್ಲಿ. ಬಟ್ ಆರಾಮ್ಸೆ ಹೋಗ್ಬೋದು. ನೀವು ಕರೆಕ್ಟ್ ದುಬೈ ಮಾಲ್ ಎದುರಲ್ಲಿ ಬಂದು ನಿಲ್ತೀರಾ. ದುಬೈ ಮಾಲಿಗೆ ಫಸ್ಟ್ ಹೋಗಬೇಕು. ಹೌದು, ನಾವು ವಿಂಗ್ ಆಫ್ ಮೆಕ್ಸಿಕೋ ಹೋಗ್ತೇವೆ. ನಾವು ಫಸ್ಟ್ ವಿಂಗ್ ಆಫ್ ಮೆಕ್ಸಿಕೋ ಹೋಗಿ ಒಂದು ಸ್ವಲ್ಪ ಫೋಟೋ ಶೂಟ್ ಎಲ್ಲ ಮಾಡಿ ಮತ್ತೆ ನಾವು ಅಲ್ಲಿಂದ ಮುಂದುವರಿಸ್ತೇವೆ ದುಬೈ ಮಾಲ್ಗೆ ವಾಕಿಂಗ್. ಹೌದು, ನಿಮಗೆ ಬುರ್ಜ್ ಖಲೀಫಾ ಇಲ್ಲಿಂದ ಸಹ ಕಾಣ್ತದೆ, ತೋರಿಸ್ತೀನಿ. ಸಿ ಬುರ್ಜ್ ಖಲೀಫಾ. ವೆಲ್ಕಮ್ ಟು ಬುರ್ಜ್ ಖಲೀಫಾ. ರೈಟ್ ಗೈಸ್, ನಾವಿವಾಗ ಇಲ್ಲಿ ವಿಂಗ್ಸ್ ಆಫ್ ಮೆಕ್ಸಿಕೋದ ಹತ್ರ ಬಂದಿದ್ದೇವೆ. ಸೊ ನನ್ನ ಹಿಂದೆ ಏನು ಕಾಣ್ತಾ ಇದೆ, ಸಿ ದಟ್ಸ್ ವಿಂಗ್ಸ್ ಆಫ್ ಮೆಕ್ಸಿಕೋ ವಿತ್ ದ ಬುರ್ಜ್ ಖಲೀಫಾ ವ್ಯೂ. ಆ್ಯಂಡ್ ಅದಲ್ಲದೆ ನಿಮಗೆ ಇಲ್ಲೇ ಪಕ್ಕದಲ್ಲಿ ಫೌಂಟೇನ್ ಶೋ ಕೂಡ ನೋಡ್ಬೋದು. ಸೊ ನೀವೇನಿದು ಕ್ಯೂ ನೋಡ್ತಾ ಇದ್ದೀರಾ, ಇದು ವಿಂಗ್ಸ್ ಆಫ್ ಮೆಕ್ಸಿಕೋದಲ್ಲಿ ಫೋಟೋ ತೆಗೆಸ್ಕೊಳ್ಳಿಕ್ಕೆ ನಿಂತ ಕ್ಯೂ. ಕ್ರೇಜಿ ಗೈಸ್, ರಿಯಲಿ ಕ್ರೇಜಿ. ಸೊ ನಾವು ಕ್ಯೂ ಅಲ್ಲಿ ಇದ್ದೇವೆ ಈಗ ಫೋಟೋ ತೆಗೆಸ್ಕೊಳ್ಳೋಕ್ಕೆ. ಮೆಕ್ಸಿಕೋ ಅಲ್ಲಿ ಫೋಟೋ ತೆಗೆಯಲಿಕ್ಕೆ ಒಂದು ಚಿಕ್ಕ ಕ್ಯೂ ಉಂಟು. 15 ನಿಮಿಷ ಆಗ್ಬೋದು ಕಾಣ್ತದೆ ನೋಡಿ ಇಲ್ಲಿ. So guys, welcome to Burj Khalifa. We are in front of Burj Khalifa, the world's tallest building. Sorry. Yeah. So do you know, ನಿಮಗೆ ಗೊತ್ತಾ ಒಂದು ಸರ್ಪ್ರೈಸಿಂಗ್ ಫ್ಯಾಕ್ಟ್? ಎಷ್ಟು ವರ್ಷ ತಗೊಂಡಿದ್ದಾರೆ ಇದನ್ನು ಕಟ್ಟಿಗೆ? 6 years ಅಲ್ಲಿ ಇಷ್ಟು ದೊಡ್ಡ ಬುರ್ಜ್ ಖಲೀಫಾ ಮುಗಿಸಿದ್ದಾರೆ. ಆದರೆ ನಮ್ಮ ಇಂಡಿಯಾದವರು ಒಂದು ಮೆಟ್ರೋ ಮುಗಿಸೋದಿಲ್ಲ. ಮೆಟ್ರೋ ಮುಗಿಸ್ಲಿಕ್ಕೆ 10 ರಿಂದ 15 ವರ್ಷ ತಗೊಳ್ತಾರೆ. ಹೌದು, 10 ವರ್ಷದಲ್ಲಿ ಸಹ ಅವರು ಮೆಟ್ರೋ ಮುಗಿಸೋದಿಲ್ಲ. ಇವರು ಇಲ್ಲಿ ಬುರ್ಜ್ ಖಲೀಫಾ 6 ವರ್ಷದಲ್ಲಿ ಕಟ್ಟಿ ಮುಗಿಸಿದ್ದಾರೆ. ಮಾದಾವರ ಸ್ಟೇಷನ್ ಎಕ್ಸ್ಟೆನ್ಷನ್ಗೆ 7 ವರ್ಷ ತಗೊಂಡಿದ್ದಾರೆ, 3 ಸ್ಟೇಷನ್. So this is Burj Khalifa for you. Alright, ನಾವಿವಾಗ ದುಬೈ ಮಾಲ್ ಹತ್ರ ಬಂದಿದ್ದೇವೆ. ಆ್ಯಂಡ್ ಅಗೈನ್ ದ ವ್ಯೂ ಆಫ್ ಬುರ್ಜ್ ಖಲೀಫಾ ಫ್ರಮ್ ದುಬೈ ಮಾಲ್. ಈಗ ದುಬೈ ಮಾಲ್ ಎಂಟರ್ ಆಗಬೇಕು. ಜಸ್ಟ್ ಒಂದು ಸೈಡಿಂದ ಬಂದಿದ್ದೀವಿ. ಎಂಟ್ರೆನ್ಸ್ ಎಲ್ಲಿಂದ ನೋಡ್ಬೇಕು. ಇವಾಗ ಸ್ವಲ್ಪ ದುಬೈ ಮಾಲ್ ಸುತ್ತಕೊಂಡು ಆಮೇಲೆ ಫೌಂಟೇನ್ ಶೋ ನೋಡಿಕೊಂಡು ಗ್ಲೋ ಗಾರ್ಡನ್ ಹೋಗ್ತೀವಿ. ಸೊ ಇವಾಗ ಬನ್ನಿ ನೋಡೋಣ ಏನೆಲ್ಲ ಇರುತ್ತೆ ದುಬೈ ಮಾಲಲ್ಲಿ ಅಂತ. ಸೊ ಇಟ್ಸ್ ಒನ್ ಆಫ್ ದ ಫೇಮಸ್ ಮಾಲ್ ಇನ್ ದುಬೈ. ಯಾ ರಿಯಲಿ ಎಕ್ಸೈಟೆಡ್ ಟು ವಿಸಿಟ್ ದಿಸ್ ಮಾಲ್. ಎಸ್, ನಾವೀಗ ಒಳಗೋಗಿ ಫೌಂಟೇನ್ ಹುಡುಕ್ಬೇಕು ಅಷ್ಟೇ. ಫೌಂಟೇನ್. ಆಲ್ರೈಟ್ ಗೈಸ್, ನಾವಿವಾಗ ದುಬೈ ಮಾಲ್ ಒಳಗೆ ಬಂದಿದ್ದೀವಿ. ಇದು ಒಂಥರ ಮಿನಿ ಜಾತ್ರೆ ಇದ್ದ ಹಾಗೆ, ಯಾಕಂದರೆ ಕಾಲಿಡ್ಲಿಕ್ಕೂ ಜಾಗ ಇಲ್ಲ. ಸೋ ಬ್ಯುಸಿ. ಇದು ಎಷ್ಟು ಬಿಗ್ ಇದೆ ಅಂದರೆ ಒಂದು 4-5 ಡೈರೆಕ್ಷನಿಂದ ಒಳಗೆ ಬರ್ಬೋದಲ್ವಾ? ಹೌದು, ಸುಮಾರು ಡೈರೆಕ್ಷನ್ಸ್ ಒಳಗೆ ಬರ್ಬೋದು. ಹಾಗೆ ಸುಮಾರು ತುಂಬ ದೊಡ್ಡದುಂಟು. 4 ಫ್ಲೋರ್ ಉಂಟಿದ್ದು. ಮತ್ತೆ ನಿಮ್ಗೆ ಎಲ್ಲಿ ಹೋಗ್ಬೇಕು ಅಂತ ಡೈರೆಕ್ಷನ್ ನೋಡ್ಕೊಂಡು ಹೋಗ್ಬೇಕಾಗುತ್ತೆ, ಇಲ್ಲಾಂದ್ರೆ ಎಲ್ಲ ಕಡೆ ಮಿಸ್ ಆಗಿ ಎಲ್ಲಿ ಬರ್ತದೆ. ಓಕೆ, ಈಗ ಬನ್ನಿ, ನಮ್ದು 2 ಸ್ಪಾಟ್ ಇದೆ, ಅದನ್ನು ಫಸ್ಟ್ ನೋಡಿಕೊಂಡು ಆಮೇಲೆ ನೋಡೋಣ.
ಫಸ್ಟ್ ಸ್ಟಾಪ್ ಇಲ್ಲಿ ವಾಟರ್ಫಾಲ್ ಅದ ಬಂದಿದ್ದೇವೆ, ಇನ್ಸೈಡ್ ವಾಟರ್ಫಾಲ್. ಲುಕ್, ಓಕೆ, ಇಲ್ಲಿ ನೋಡಿ ವಾಟರ್ಫಾಲ್ಸ್. ಆಲ್ರೈಟ್ ಗೈಸ್, ನಾವಿವಾಗ ಇಲ್ಲಿ ದುಬೈದೊಂದು ಓಪನ್ ಅಕ್ವೇರಿಯಂ, ಫ್ರೀ ಅಕ್ವೇರಿಯಂ ಹತ್ರ ಬಂದಿದ್ದೇವೆ. It's so beautiful. ಅಲ್ಲಿ ನೋಡಿ, ಐ ಥಿಂಕ್ ದಟ್ಸ್ ಅ ಶಾರ್ಕ್. ಓ, ಅಲ್ಲಿ ನೋಡಿ, ಶಾರ್ಕ್, ಸೋ ಬಿಗ್ ಫಿಶ್. ದುಬೈ ಅಕ್ವೇರಿಯಂ ಇಲ್ಲಿ ಇದು ದುಬೈ ಅಕ್ವೇರಿಯಂ ಇದೆ ಫ್ರೆಂಡ್ಸ್. ಲೈಕ್ ಇದು ಫ್ರೀಗೆ ಇಟ್ಟಿದ್ದಾರೆ. ಒಳಗಡೆ ಇನ್ನೂ ತುಂಬ ಫ್ಯಾಂಟಾಸ್ಟಿಕ್ ಆಗಿರೋ ಅಕ್ವೇರಿಯಂ ಇದೆ, ಹೋಗ್ಬೋದು ಬೇಕಿದ್ರೆ, ಬಟ್ ನಾವು ಹೋಗ್ತಾ ಇಲ್ಲ. ವಿ ಡೋಂಟ್ ಹ್ಯಾವ್ ಟೈಮ್. ಸೊ ಇಲ್ಲೇ ಓಪನ್ ಅಕ್ವೇರಿಯಂ, ಫ್ರೀ ಅಕ್ವೇರಿಯಂ ಅನ್ನು ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಪಾಪ್ಯುಲೇಟ್ ಗೈಸ್, ಅದಷ್ಟೇ ಅಲ್ಲ, ಇನ್ನೂ ಇದೆ ದೊಡ್ಡದಾಗಿ, ತೋರಿಸ್ತೀನಿ. ವಾವ್, ಲುಕ್, ದಿಸ್ ಈಸ್ ದ ಇದು ಏನು ಅಕ್ವೇರಿಯಂ, ಓಪನ್ ಅಕ್ವೇರಿಯಂ ಗೈಸ್. ಸೋ ಫ್ಯಾಂಟಾಸ್ಟಿಕ್. ಇಲ್ಲೊಂದು ಶಾರ್ಕ್ ಬರ್ತಾರೆ ನೋಡಿ. ತುಂಬ ಡಿಫ್ರೆಂಟ್ ವೆರೈಟಿ ಆಫ್ ಫಿಶಸ್ ಇದೆ. ಸೊ ಬ್ಯೂಟಿಫುಲ್. ಮೇಲೆ ಸುಮಾರು ಮೀನುಂಟು, ಶಾರ್ಕ್ ಮತ್ತು ಪಾಂಪ್ಲೆಟ್ ಮತ್ತು ಇದು ಸ್ಟಿಂಗ್ರೆ ಮತ್ತು ಬೇರೆ ಬೇರೆ ಟೈಪ್ ಇತ್ತು. ದೊಡ್ಡ ಮೀನು. It's a thumbs up, guys. Yes. You can really visit this aquarium. It's worth visiting, I guess. ಹೌದು.
ಅಲ್ಲಿ 3 to 4 ಮಿನಿಟ್ಸ್ ಇರ್ತದೆ. ಸೊ 6 o'clock ಮತ್ತೆ maybe half an hour ಇರ್ತದೆ ಇಲ್ಲಿ. It's fantastic there. ಇಲ್ಲಿಗೆ ನಾವು ಈಗ ಹೇಳಿದಾಗೆ ಒಂದು ಸ್ವಲ್ಪ